ಹಲೋ ನಮಸ್ಕಾರ, ನೀವು ನೋಡಾಕತ್ತೀರಿ ಗೋಲಿ ಸೋಡಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋಮು ರೆಡ್ಡಿ. ಇವತ್ತು ಕೂಡ ಒಬ್ಬ ವಿಶೇಷ ಸಾಧಕನನ್ನು ಹುಡುಕಿಕೊಂಡು ಹುಬ್ಬಳ್ಳಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಪರಸಾಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಆ ಸಾಧಕ ಯಾರು, ಅವರ ಸಾಧನೆ ಏನು ಎಲ್ಲನೂ ತಿಳ್ಕೊಳ್ಳೋನು ಬರ್ರಿ. ಸಾಗರಕ್ಕೆ ಅಲೆಯಂತೆ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ. ಯಾಕ ನಿಮ್ ಹೊಲ ಏನ್ ಪಡ ಬಿದ್ದೈತೇನ? ಪಡ ಬಿದ್ದ ಹೊಲದಾಗ ಮೇಯಾಕ್ ಸಿಗೋದ್ ಹುಲ್ಲು. ನೀ ಹೊಲಾರು ಕೊಡು ಮೊಲಾದ್ರು ಕೊಡು, ಹುಲ್ಲರೆ ತಿನ್ಲಿ ಕಲರ್ ಆರಿಸ್ಲಿ, ನನಗಾಗ್ಬೇಕ ಒಂದ್ ಸುದ್ದಿ. ಬರ್ರಿ ನಾಳೆ ಹೋಗೋಣ ಸರ್. ನಾಳೆ ಬರ್ರಿ, ಇಲ್ಲಿ ನಮ್ಮ ಮಕ್ಕಳ ಕಡೆ ಭಾಳ ಒಂದೆರಡಿಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ಉಡಾಳ್ ಮೆಂಬರ್ ಅವ್ರ ಮನೆ ಎಲ್ಲಿ ಐತಿ ಅಂತ ಕೇಳಿದ್ವಿ ನಿಮ್ಮ ಊರವ್ರಿಗೆ. ಅವ್ರು ಏನು ಹೇಳಿದ್ರು, ಅವ್ರು ಉಡಾಳ್ ಮೆಂಬರ್ ಅಲ್ರಿ, ಉಡಾಳ್ ಮೆಂಬರ್ ತಂಗಿ ಲವರ್ ಅಲ್ಲೇ ಐತಿ ಬರ್ರಿ ಅಂತ ತೋರಿಸಿ ಹೋದ್ರು. ಇದು ನೋಡ್ರಿ ನಮ್ದು ಎಡಿಟಿಂಗ್ ಎಲ್ಲ ಇಲ್ಲ ಆಲ್ಮೋಸ್ಟ್. ಹೌದಲ್ರಿ? ನಾ ಕೆಲವೊಬ್ರು ಡೆಸ್ಕ್ಟಾಪ್ ಅದ ಅಂತಾರೆ, ಬಟ್ ನಾ ಲ್ಯಾಪ್ ಒಳಗೆ ಮಾಡ್ತೇನೆ. ಡೆಸ್ಕ್ಟಾಪ್ ನಮ್ಮ ಹುಡುಗನ ಕಡೆ ಇಬ್ರು ಎಡಿಟರ್ ಅದ. ಅಲ್ಲ, ನೀವು ಕೊಡೋ ಕ್ವಾಲಿಟಿಗೆ ಇವು ಸಾಲ್ತಾವಂತೆ ಸಾಕು ಸರ್. ನಾವೇನು ಥಿಯೇಟ್ರಿಗೆ ಬಿಡೋದಿಲ್ಲ, ಏನು OTT ಹಾಕಲ್ಲ, ಜಸ್ಟ್ ಯೂಟ್ಯೂಬ್ಗೆ. ನಾವು ನಿಮ್ಮ ಎಪಿಸೋಡ್ಸ್ ಎಲ್ಲ ನೋಡ್ತೀವಲ್ಲ, ಭಾಳ ಕ್ವಾಲಿಟಿ ಸ್ವಲ್ಪ ಪ್ರೊಫೆಷನಲ್ ಆಗಿ ಬರ್ತಾವ. ಅದಕ್ಕೆ ಏನು ಬೇಸಿಕ್ ಕ್ಯಾಮ್ರಾ ಇರ್ಬೇಕು ಸರ್. ಅಂದ್ರೆ ಒಂದ್ ರೇಂಜ್ ಕ್ಯಾಮ್ರಾ ಕ್ವಾಲಿಟಿ ಇಂಪಾರ್ಟೆಂಟ್. ಆಮೇಲೆ ಕ್ಯಾಮ್ರಾಮನ್, ಯಾಕಂದ್ರೆ ವರ್ಕ್ ಮಾಡ್ತಿರ್ತಲ್ಲ ಕ್ಯಾಮ್ರಾಮನ್ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬೊಬ್ರು ಚಲೋ ಕ್ಯಾಮ್ರಾ ಇಟ್ಕೊಂಡು ಹೆಂಗ ಶಾರ್ಟ್ ತೆಗೆದ ಕೆಡಿಸ್ತಾರ, ಬ್ಯಾಲೆನ್ಸ್ ಮಾಡಲ್ಲ, ಲೈಟು ಬೆಳಕು ಇವೆಲ್ಲ. ನಾವ್ ಹಂಗ್ ಮಾಡಲ್ಲ, ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋತೀವಿ. ಹಂಗೆ ಸ್ವಲ್ಪ ನೋಡೋರಿಗೆ ಕ್ವಾಲಿಟಿ ಅನ್ಸುತ್ತೆ. ಸರಿ ಸರಿ ಸರಿ. ಇಂಥ ವಿಚಾರ ಇನ್ನು ಸಾಕಷ್ಟು ಮಾತಾಡೋದೈತೆ ಸರ್. ತಡ ಮಾಡೋದು ಬೇಡ, ಮಾತು ಶುರು ಮಾಡೋಣ ಅಂತ ಬರಲ್ಲ. ಬರ್ರಿ ಸರ್. ಏನ್ ಸರ್ ಇಲ್ಲಿ ಕರ್ಕೊಂಡ್ ಬಂದಿರಲ್ಲ? ಇದು ನಾನು ಕಲ್ತಿರೋ ಸಾಲಿ ಸರ್. ಹೌದು ಸರ್. ಪ್ರೈಮರಿ ಸ್ಕೂಲ್ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಟ್ಟ ಇದೇ ಸ್ಕೂಲ್ನಾಗ ಓದಿನಿ ಸರ್. ಅಂದ್ರೆ ಇಲ್ಲಿ 1 to 7th ಮಟ್ಟ ಐತಿ. ಹಾ ಸರ್. ಮೊದ್ಲಾಗಿದ್ದು ಈಗ 1ರಿಂದ 8ನೇ ಕ್ಲಾಸ್ ಐತಿ ಸರ್. ಈಗ ನಾವು ಕಲಿಯುವಾಗ 1ರಿಂದ 7 ಅಷ್ಟೇ. 7 ಇತ್ತು. ನಾವು ಕಲಿಯುವಾಗ ಹಂಗೆ ಇತ್ತಾಗ ನಮ್ಮ ಊರಾಗ. ಬರ್ರಿ. ಸರ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಗೆ ಚಹಾ ಪಾನಿ ಕೊಟ್ಟು ಉಪಚಾರ ಮಾಡಿದ್ರಿ. ಆಮೇಲೆ ನಿಮ್ಮ ಈಗ ನೀವು ಕಲ್ತಿರುವಂಥ ಶಾಲೆಗೆ ಕರ್ಕೊಂಡು ಬಂದಿರಿ. ಹಾಂ ಸರ್.
ಅದಕ್ಕೆ ನಾವು ಈ ಶಾಲೆಯಿಂದನ ನಿಮ್ಮ ಸ್ಟೋರಿ ಶುರು ಮಾಡಿಬಿಡೋಣ. ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು ಅಂತ. ಹಾಂ ಸರ್, ನಾವು ಒಟ್ಟೆ 4 ಜನ ಸರ್. ನಮ್ಮ ಅಪ್ಪ ಅವಾಗ, ನಾನು ನಡುನೆವ, ಅಂದರೆ ಫಸ್ಟ್ ಅಕ್ಕ, ಅಣ್ಣ, ನಾನು, ತಮ್ಮ. ನಂದು 1ನೇ ಕ್ಲಾಸ್ ಅಂದ್ರೆ ಇಲ್ಲೇ ಇಲ್ಲಿಂದ ನೀವು ನೋಡಿದ್ರಲ್ಲ ಮನೆ ಎಷ್ಟು ನೇರ ಐತೆ ಅಂತೇಳಿ, ಸ್ಕೂಲ್ಗೆ ಗಂಟೆ ಡಾನ್ ಹೊಡೆದ್ಬಿಟ್ಲೆ ಗೋಣಿ ಚಿಲ್ಲ ಅಂತ ಅವಾಗೆಲ್ಲ ಇದು ಯೂನಿಫಾರ್ಮ್ ಏನಿರಲಿಲ್ಲ, ಸುಮ್ಮನೆ ತೊಗೊಂಡು ಓಡಿ ಬಂದ್ಬಿಡು, ಸುಮ್ಮನೆ ಹಾಗೆ ವರ್ಷ ಬಂದ್ಬಿಡ್ತಿದ್ವಿ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಇಲ್ಲೇ ಸರ್ ನಂದು. 7ನೇ ಕ್ಲಾಸ್ ಆದ್ಮೇಲೆ ಹೈಸ್ಕೂಲು ನಮ್ದು ಸುರಶೆಟ್ಟಿಕೊಪ್ಪ ಸರ್. ಅದು ನಮ್ಮ ತಾಲೂಕು, ಕಲಗಡಿ ತಾಲೂಕು, ಸುರಶೆಟ್ಟಿಕೊಪ್ಪ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು ಸರ್? ಇಲ್ಲಿಂದ ಅದು ಬಸ್ಗಳಿಲ್ಲ ಆ ರೂಟ್ಗೆ, ಅಂದ್ರೆ ಒಂದು ವೇ ಇಲ್ಲ. ಅದು ಸುತ್ತಾಕ್ ಹೋದ್ರೆ 12 ಕಿಲೋಮೀಟರ್. ಹಿಂಗೆ ಒಂದು ಕಾಲ್ದಾರಿ ಐತೆ, ಅದ್ರ ಪ್ರಕಾರ ಹೋದ್ರೆ 6 ಕಿಲೋಮೀಟರ್. ನಾವು ಕಾಲ್ದಾರಿ ಮುಖಾಂತರ ನಡ್ಕೊಂತ ಹೋಗ್ತಿದ್ವಿ ಸರ್. ಅಂದ್ರೆ ಡೈಲಿ ಹೋಗ್ತಿದ್ದಿಲ್ಲ, ಹಾಸ್ಟೆಲ್ ಇತ್ತಲ್ಲೇ. ಶನಿವಾರ ಮನೆಗೆ ಬರ್ತಿದ್ವಿ, ಮತ್ತೆ ರವಿವಾರ ವಾಪಸ್ ಹೋಗೋ ನಡ್ಕೊಂಡು ಹೋಗ್ತಿದ್ವಿ ಸರ್. ಅಂದ್ರೆ ಹಾಸ್ಟೆಲ್ ಜೀವನನು ಆಗ್ಯದ ನಿಮ್ಗೆ. ಬಾಲ್ಯದೊಳಗೆ ಹಳ್ಳಿ ಜೀವನ ಆಯ್ತು, ಆಮೇಲೆ ಹಾಸ್ಟೆಲ್ಗೆ ಹೋದ್ರಿ, ಆ ನಂತರ ಕಾಲೇಜ್ ಹೋಗಿದ್ದು. ಹಾ ಸರ್, ಕಾಲೇಜು ನಂದು PUC ಬಂದು ನೂಲ್ವಿ ಸರ್, ಹುಬ್ಬಳ್ಳಿ ತಾಲೂಕು ನೂಲ್ವಿ. ಅಲ್ಲೆಲ್ಲ ನೆನೆಸ್ಬೇಕು, ಅಲ್ಲಿ ಲೆಕ್ಚರ್ಸು, ಟೀಚರ್ಸ್ ಎಲ್ಲರೂ ನೆನೆಸ್ಕೋಬೇಕು. ಯಾಕಂದ್ರೆ ಫೈನಾನ್ಸಿಯಲಿ ಭಾಳ ಒಂದು ವೀಕ್ ಇದ್ದ ಟೈಮ್ನಾಗ ಅಲ್ಲಿ ಎಷ್ಟೋ ಸುಮಾರು ಹುಡುಗರಿಗೆ ಅಡ್ಮಿಷನ್ ಎಷ್ಟೆಷ್ಟು ತೊಗೊಂಡ್ರು. ಬಟ್ ನಾವೊಂದು ಹಿಂಗಿದೆ ಅಂತ ನಮ್ಮ ಪರಿಸ್ಥಿತಿ ಗೊತ್ತಾದಾಗ, ನೀವು ಎಷ್ಟು ತಿಳ್ತಿತ್ತು ಅಷ್ಟು ಕೊಡ್ರಿ ಅಂತ ಹೇಳಿ ಕಾಲೇಜಿಗೆ ಸೇರಿಸ್ಕೊಂಡ್ರು. ಅಂದ್ರೆ ನೀವು ಚೈಲ್ಡ್ಹುಡ್ ಇದ್ದಾಗ ನಿಮ್ಮ ಕುಟುಂಬದ ಪರಿಸ್ಥಿತಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಹೆಂಗ ಒಂದು ವ್ಯವಸ್ಥಿತವಾಗಿತ್ತು, ಅಥವಾ ನಿಮ್ಗೂ ಬಡತನ ಅನ್ನೋದು ಭಾಳ ಇತ್ತು ಹೆಂಗಂತ? ನಾನು 8ನೇ ಕ್ಲಾಸ್ ಇರುವಾಗ ಸರ ನಮ್ಮ ಅಪ್ಪ ತೀರ್ಕೊಂಡ. ನಮ್ಮ ಅಪ್ಪ ತೀರ್ಕೊಳ್ಳೋರಿಗೆ ನಾವು ಶ್ರೀಮಂತನ, ಅಂದ್ರೆ ನಮ್ಮಪ್ಪನ ಒಂದು ರೇಂಜಿಗೆ ಎಲ್ಲ ಮೇಂಟೈನ್ ಮಾಡ್ತಿದ್ರು. ಬಟ್ ಅವ್ರು ಏನೋ ಸ್ವಲ್ಪ ವೈಯಕ್ತಿಕ ಸಣ್ಣ ಪುಟ್ಟ ಸಾಲಗಳು ಅವು ಏನೋ ಇರ್ತಿದ್ವು. ಅದು ಬಿಟ್ರೆ ಅವ್ರು ಸ್ವಲ್ಪ ಹಾರ್ಟ್ ಒಂದು ಸಮಸ್ಯೆ ಇತ್ತು. ಹಿಂಗಾಗಿ ಅವ್ರು ತೀರ್ಕೊಂಡಾದ್ಮೇಲೆ, ಮತ್ತೆ ತೀರ್ಕೊಂಡ್ಮೇಲೆ ಸಹಜ ಅದು ಯಾರಿಗಾದ್ರು ಆ ಥರ ಸ್ವಲ್ಪ ಕಷ್ಟ ಬಂತು. 8ನೇ ಕ್ಲಾಸಿಂದನೇ ನಾನು ದುಡಿಬೇಕಂತ ಶುರು ಮಾಡಿದೆ ಅವ್ರು ತೀರ್ಕೊಂಡಾದ್ಮೇಲೆ. ಆಮೇಲೆ ಅಂದ್ರೆ ನೀವು ಶಾಲಾ ಕಾಲೇಜ್ ಹೋಗ್ಕೋತಾನ ದುಡಿಯಕ್ಕೆ ಶುರು ಮಾಡಿದ್ರಿ ಅವಾಗ? ಹಾ ಸರ್, 8ನೇ ಕ್ಲಾಸ್ ರಜೆ ಕೊಡ್ತಾರೆ ನೋಡ್ರಿ ಸರ್. ಈಗ 1 ತಿಂಗಳು ರಜೆ ಐತಲ್ಲ, ಹಂಗೆ ಕೊಟ್ಟಾಗ ಕಲಗಟ್ಟಿಗಿದ್ದು ಕೃಷ್ಣ ಭವನ ಅಂತ ಹೋಟೆಲ್ ಐತೆ ಸರ್ ಕಲಗಟ್ಟಿ ಒಳಗೆ. ಅಲ್ಲಿ ಕೆಲ್ಸಕ್ಕೆ ಸೇರಿದೆ. ಫಸ್ಟ್ಗೆ ಲೋಟ ತೊಳೆದು ತೆಗೆದು ಇದು ಮಾಡ್ತಿದ್ದೆ, ಆಮೇಲೆ ಸಪ್ಲೈಯರ್ ಮಾಡ್ತಿದ್ದೆ, ಆಮೇಲೆ ಕುಕಿಂಗ್ ಮಾಡಕಲ್ತೆ. ಅಲ್ಲಿ ರಜೆ ಇದ್ದಾಗ ಅವ್ರ ಮಾಲಕರು ಭಾಳ ಚಲೋ ಇದ್ರು, ರಾಮಣ್ಣ ಅಂತ ಹೇಳಿ. ಅವ್ರ ಮಗ ಚಂದ್ರಣ್ಣ ಅಂತ ಹೇಳಿ ನಡೆಸ್ತಾರ. ಅವ್ರು ಹೇಳೋರು, ಜಗದೀಶ ನೀನು 1 ವಾರ ಶೂಟಿ ಕೊಡ್ಲಿ, ನಿಬ್ಬಾ, ನಿನಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ ಅಂತಿದ್ರು. ಅವ್ರ ಸಪೋರ್ಟ್ ಭಾಳ ಐತೆ. ಅವಾಗ ಅರ್ನಿಂಗ್ ಮಾಡ್ಕೋತ ಸಾಲಿ ಕಲ್ಕೋತ. ನೀವೇನು ಡಿಗ್ರಿ ಯಾವ್ದು ಓದಿದ್ದು ಸರ್? ಡಿಗ್ರಿ ನಂದು BCom ಆಗಿದ್ರಿ. ನಂದು BCom 3000 ಮಠ ಕಾಲೇಜು, SJVMS ಆ ಕಾಲೇಜ್ ನಂದು. ಅಲ್ಲಿ ಡಿಗ್ರಿ. ಇನ್ನೊಂದು ವಿಶೇಷ ಏನಂತಂದ್ರೆ ಸೆಮಿಸ್ಟರ್ ನಮ್ದು BCom 2nd ಇಯರ್, ಅಂದ್ರೆ 4th ಸೆಮಿಸ್ಟರ್ ಆದ್ಮೇಲೆ ನಾನು ಏನು ಮಾಡಿದೆ, 1 ವರ್ಷ ಗ್ಯಾಪ್ ಮಾಡಿ ಬೆಂಗಳೂರಿಗೆ ಹೋದೆ. ಯಾಕಂದ್ರೆ ಡಿಗ್ರಿ ಮುಗಿದ್ಮೇಲೆ ಇಮಿಡಿಯೇಟ್ ಮುಗೀತು, ನಾ ಏನ್ ಮಾಡ್ಲಿ ಅಂತ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ 1 ವರ್ಷ ಅದನ್ನ ಮುಂದಿರ್ಲಿ, ನಡಿ ಏನೋ ಒಂದು ಮಾಡ್ಕೊಂಡ್ ಬರೋಣ ಅಂತ 1 ವರ್ಷ ಬೆಂಗಳೂರಿಗೆ ಹೋಗ್ಬಿಟ್ಟೆ. ಅಂದ್ರೆ ದುಡಿಬೇಕು, ಏನಾರ ಗಳಿಸ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಇತ್ತು ಅವಾಗ? ಹಾ ಸರ್, ಬೆಂಗಳೂರಿಗೆ ಹೋದಾಗ? ಇಲ್ಲ, ಬೆಂಗಳೂರಿಗೆ ಹೋಗಿದ್ದು ಸರ್ ಸಿನಿಮಾ ಅಂತಾನೆ ಹೋಗಿದ್ದು ಸರ್ ನಾನು. ಅಂದ್ರೆ ಸಿನಿಮಾ ಅಮೋಹ ಕಾಲೇಜ್ ಟೈಮಾಗ ಇತ್ತ ನಿಮ್ಗೆ? ಸರ್ ಅದು 7ನೇ ಕ್ಲಾಸಿಂದನೇ ಐತೆ ನನಗೆ. ಅಂದ್ರೆ 7ನೇ ಕ್ಲಾಸ್ ಅನ್ನೋಕ್ಕಿಂತ ಸರ್ ನಾನು 4ನೇ ಕ್ಲಾಸ್ ಇದ್ದಾಗ ನಾಟಕ ಮಾಡಿದೆ. ಆಮೇಲೆ ಊರಾಗೆಲ್ಲ ಹಳ್ಳಿ ನಾಟಕಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಸಹಜವಾಗಿ ಸರ್, ಬಹಳ ಜನಕ್ಕೆ ಸಿನಿಮಾ ಆಕ್ಟರ್ ಆಗ್ಬೇಕು, ಹೀರೋ ಆಗ್ಬೇಕಂತ ಆಸೆ ಇರ್ತಲ್ಲ, ಹಂಗ ನನ್ನಲ್ಲಿ ಇತ್ತು. ಆದ್ರೆ ಸ್ವಲ್ಪ ಅದೇನೋ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ ಸರ್, ಬೇರೆ ಊರಿಗೆಲ್ಲ ಹೋಗ್ತಿದ್ದೆ ನಾನು. ಈಗ ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ ಅಲ್ಲಿ 1-2 ತಿಂಗಳು ಅಲ್ಲಿ ಕೆಲಸದಲ್ಲಿದ್ದೆ ನಾನು. ಮತ್ತೆ ನಮ್ಮ ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಗಣೇಶ್ ಬುಕ್ ಸ್ಟೋರ್ ಅಂತ ಇತ್ತು ಅವಾಗ, ನೀವು ನೋಡಿರ್ಬೇಕು. ಅಲ್ಲೆಲ್ಲ ಹಾಯ್ ಬೆಂಗಳೂರು ಇವೆಲ್ಲ ಸೂಪರ್ ಒಳ್ಳೆ ಮಾಸಪತ್ರಿಕೆ ಬರ್ತಿದ್ದೆ, ಅವನ್ನೆಲ್ಲ ಓದ್ತಿದ್ದೆ, ಕಾಲೇಜ್ಗೆ ಹೋಗ್ತಿದ್ದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಹಿಂಗೆಲ್ಲ ಮಾಡುವಾಗ ನನಗೆ ಬೆಂಗಳೂರಿಗೆ ಹೋಗೋದು ಏನು ಅನ್ಸಲಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ತಿರುಗಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಅಲ್ಲ, ಈಗ ನಿಮ್ದು ಇದನ್ನೆಲ್ಲ ನಾವು ಹಿಸ್ಟ್ರಿ ಕೇಳಿದಾಗ ನೀವು ಸಾಹಿತ್ಯ ಪತ್ರಿಕೆಗಳನ್ನ ಓದುದು, ಪುಸ್ತಕ ಓದುವಂಥದ್ದು, ಕಲ್ಕೋತನ ಹೋಟೆಲ್ನಾಗ ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥದ್ದು, ಅಂದ್ರೆ ಈಗ ಏನ್ ನೀವು ವೃತ್ತಿ ಕೈಗೊಂಡಿರಲ್ಲ, ಇದಕ್ಕೆಲ್ಲಾ ಪೂರಕವಾಗಿ ಇತ್ತು ನಿಮ್ಮ ಬಾಲ್ಯ? ಹೌದು ಸರ್, ಯಾಕಂದ್ರೆ ಅದ್ರ ಪೂರಕವಾಗಿತ್ತು ಅನ್ನೋಕ್ಕಿಂತ ಸರ್ ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ ಸರ್. ಆ ಪರಿಸರ ನೀವೇ ನಿರ್ಮಾಣ ಮಾಡ್ಕೊಂಡ್ರಿ? ನಾವು ನಿರ್ಮಾಣ ಮಾಡ್ಕೋಬೇಕು. ನನಗೆ ಪುಸ್ತಕಗಳೆಲ್ಲ ಈಗ ನಾವು ನೋಡ್ರಿ, ನನಗೆ ಆಸಕ್ತಿ ಪುಸ್ತಕಗಳಿಗೆ ಇತ್ತು ಅಂದಾಗ ನಾನು ಬುಕ್ ಸ್ಟೋರ್ ಒಳಗೆ ಕೆಲ್ಸಕ್ಕೆ ಸೇರಿದೆ ನಾನು. ಮತ್ತೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಕೆಲವೊಂದು ಅಂಗಡಿಗಳಿಗೆಲ್ಲ ಪೇಪರ್ ಹಾಕ್ತಿದ್ದೆ, ಆಮೇಲೆ ಕಾಲೇಜ್ ಹೋಗ್ತಿದ್ದೆ, ಆಮೇಲೆ ಖಾನಾವಳಿಗೆ ಹೋಗ್ತಿದ್ದೆ. ಒಂದೊಂದು ಮಾಡಿಲ್ಲ ಸರ್, ಎಲ್ಲಿ ಅವಕಾಶ ಇರ್ತೋ ಅಲ್ಲಿ ಕೆಲಸ ಮಾಡೋದು, ದುಡಿದು ಅಷ್ಟೇ ಹೋಗೋದು ಅಷ್ಟೇ. ಸರ್, ಈಗ ನೀವು ಸಾಹಿತ್ಯ ಪತ್ರಿಕೆ ಓದುದು, ಈ ನಾಟಕದೊಳಗೆ ನಾಟಕ ಪಾತ್ರ ಮಾಡೋದು, ಈ ಸಿನಿಮಾದ ಬಗ್ಗೆ ಒಲವು ಇರುವುದು, ಈ ಒಂದು ಗೀಳು ನಿಮ್ಮನ್ನ ಗಾಂಧಿನಗರ ಮಠ ಕರ್ಕೊಂಡು ಹೋಯ್ತಲ್ಲ, ಅಲ್ಲಿಗೆ ಹೆಂಗಿತ್ತು ಜರ್ನಿ? ಹಾ ಸರ್, ಅದು ದೂರದ ಬಿಟ್ಟ ಕಣ್ಣಿಗೆ ನುಣಗಂತಲ್ಲ ಸರ್, ಹಂಗೆ ಏನೋ ಒಂದು ಕಲ್ಪನೆ ಇಟ್ಕೊಂಡು ಹೋಗಿರ್ತೀವಿ ನಾವು. ಆಮೇಲೆ ಗೊತ್ತಾಯ್ತು ಇದು ಅಷ್ಟು ಸುಲಭ ಅಲ್ಲ ಅಂತೇಳಿ. ಅಲ್ಲಿ ಹೋದಾಗ ನಾನೇನು ಒಮ್ಮಿಕ್ಕಲ್ಲಿ ಹೋಗ್ಲಿಲ್ಲ ಸರ್, ಯಾಕಂದ್ರೆ ಅಲ್ಲಿ ಏನು ಗೊತ್ತೇ ಇಲ್ಲ ಸರ್. ಅಟ್ಲೀಸ್ಟ್ ಅಲ್ಲಿ ಯಾರೋ ಒಬ್ರು ಗೊತ್ತಾಗಾರಂದ್ರೆ ಅವ್ರ ಥ್ರೂ ಏನೋ ಮಾಡ್ಬೋದು. ನಾನು ಕರೆ ಹೇಳ್ತೇನೆ, ನಾನು ಇಲ್ಲಿಂದ ಟ್ರೈನ್ ಹತ್ತೋದ್ರೆ ಅಲ್ಲಿ ಏನು ಗೊತ್ತಿಲ್ಲ. ಅಲ್ಲೇ ಮೆಜೆಸ್ಟಿಕ್ ಅಲ್ಲಿ ಸುತ್ತ ಕಡೆ ಒಂದು 7-8 ಹೋಟೆಲ್ಗಳಲ್ಲಿ ಲಾಡ್ಜ್ಗಳಲ್ಲಿ ಕೇಳಿದಾಗ ಒಂದು ಲಾಡ್ಜಲ್ಲಿ ಕೊಡ್ತೀವಿ ಅಂತಂದ್ರು.
ಅಲ್ಲಿ ಕೆಲಸ ಮಾಡ್ಕೊಂಡು ಫಸ್ಟ್ ನಾನು ತೆಳ ಊರ್ಬೇಕು, ಆಮೇಲೆ ಮುಂದೇನೋ ಮಾಡ್ಬೇಕಂತ. ಅಲ್ಲಿ ಲಾಡ್ಜ್ ಅಲ್ಲಿ ಯಾಕೆ ಮಾಡೋದಂದ್ರೆ ಸರ್, ಇರಕ್ ಜಾಗ ಕೊಡ್ತಾರೆ, ನೈಟ್ ಶಿಫ್ಟ್ ಮಾಡ್ಬೋದು. ಡೇ ಟೈಮ್ ನೀವು ಸೀರಿಯಲ್ ಮಾಡ್ಕೊರಿ, ಏನಾರ ಮಾಡ್ಕೊರಿ ಅನ್ನೋ ಒಂದು ಯಾಕಂದ್ರೆ ಅಲ್ಲಿ ಇರ್ಲಿಲ್ಲ ಅಂದ್ರೆ ಹೋಗಿ ಬಸ್ ಸ್ಟ್ಯಾಂಡ್ ಮಕ್ಕಳುವಂತ ಪರಿಸ್ಥಿತಿ ಬರ್ತಿತ್ತು ನಮ್ಗೆ. ಇಲ್ಲ ಸರ್, ನನಗೆ ಇನ್ನೊಂದು ಧೈರ್ಯ ಏನಂದ್ರೆ ಸರ್, ನಾನು ಆಲ್ರೆಡಿ ಅಲ್ಲಿ ತಿರುಗಾಡಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಸರ್ ನನಗೆ. ಸೊ ಎಲ್ಲಾದ್ರೂ ಕೆಲಸ ಮಾಡೋದು ಕೆಲಸ ಸಿಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗಿದ್ದೆ, ಕೆಲಸನೂ ಸಿಕ್ತು. ಹಂಗೆ ಮಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ತೆ. DC ನಾಗೇಶ್ ಅಂತೇಳಿ ನೀವು ಬಹುಶಃ ಹೆಸರು ಕೇಳಿರ್ಬೋದು. ಹಳೆ ಪೇಪರ್ಗಳಲ್ಲೆಲ್ಲ ಚಿತ್ರಗಳು, ಈ ಫಿಲಂ ಪೋಸ್ಟರ್ ಬಂದ್ರೆ ಚಿತ್ರಗಳು DC ನಾಗೇಶ್ ಅಂತ ಇರ್ತಿತ್ತು. ಅವ್ರ ಹತ್ರ ಪೋರ್ಟ್ಫೋಲಿಯೋ ಮಾಡಿಸಿದೆ. ಅವರೇ ಒಂದೆರಡು ಕಡೆ ರೆಫರ್ ಮಾಡಿದ್ರು, ಒಂದ್ 4-5 ಕಡೆ ರೆಫರ್ ಮಾಡಿದ್ರು. ಬಟ್ ಒಂದೆರಡು ಕಡೆ ಚಾನ್ಸ್ ಸಿಕ್ತು ಸೀರಿಯಲ್ ಅಲ್ಲಿ. ನನ್ನ ಪ್ರಥಮ ಸೀರಿಯಲ್ ಸರ್ ಪಾಯಿಂಟ್ ಪರಿಮಳ. ಅಂದ್ರೆ ನೀವು ನಟನೆಗೆ ಹೋದ್ರು ಅಥವಾ ಟೆಕ್ನಿಷಿಯನ್ ಆಗಿ ನಟನೆಗೆ ಹೋದೆ ಸರ್, ನಟನೆಗೆ ಹೋದೆ. ಯಾವುದು ಪಾಯಿಂಟ್ ಪರಿಮಳ ಸರ್ ಫಸ್ಟ್ ಸೀರಿಯಲ್. ಅದ್ರೊಳಗೆ ಏನ್ ನಟನೆ ಮಾಡಿದ್ರಿ? ಜಸ್ಟ್ ಫಸ್ಟ್ ಸೀರಿಯಲ್ ಅಂದ್ರೆ ಜಸ್ಟ್ ಒಂದು ಎರಡು ಡೈಲಾಗ್ ಇತ್ತು ಸರ್, ಜಸ್ಟ್ ಬಂದ ಎಂಟ್ರಿ ಹಿಂಗಾದ ಒಂದು ಆ ಡೈಲಾಗ್ ಜಲಕ್ ತೋರಿಸಲ್ಲ ಸರ್. ಅದು ಸಿಂಪಲ್ ಡೈಲಾಗ್, ಇದೇನ್ ಸರ್ ಬಟ್ಟೆ ಕೊಟ್ಟಿದ್ದೀನಿ ಈ ತರ ಹೊಲ್ದಿದಿರಲ್ಲ ಅಂತ. ಇದಕ್ಕೆ ಒಂದು ಟೇಕ್ ಮಿಸ್ ಆಯ್ತು. ಅಂದ್ರೆ ಮಿಸ್ ಯಾಕಂದ್ರೆ ರಾಂಗ್ ಎಕ್ಸಿಟ್ ಕೊಟ್ಟೆ ನಾನು. ಡೈರೆಕ್ಟರ್ ಈಗ ನಮ್ಮ ಸಿ ಕೈ ಚಂದ್ರು ಇದಾರೆ, ಫೈನಲ್ ಕಟ್ ಪ್ರೊಡಕ್ಷನ್, ಫೈನಲ್ ಕಟ್ ಪ್ರೊಡಕ್ಷನ್ ಅಂತ ಪಾಯಿಂಟ್ ಪರಿಮಳ ಸರ್. ಅದ ಫಸ್ಟ್ ನಾನು ಆಕ್ಟ್ ಮಾಡಿದ್ದೆ ಅವ್ರ ಪ್ರೊಡಕ್ಷನ್ ಒಳಗಡೆ. ಇವಾಗಲಾದ್ರೂ ನೆನೆಸ್ತೇನೆ ಆ ಪ್ರೊಡಕ್ಷನ್. ಯಾಕಂತಂದ್ರ ಎಲ್ಲರಂತ ಕಲಾವಿದ ನಾನು ಫೋನ್ ಮಾಡ್ತಿದ್ದೆ ಬಿಡ್ರಿ, ಹಂಗಂತಿದ್ದಿಲ್ಲ. ಅವರು ಶಶಿ ಅಂತ ಮ್ಯಾನೇಜರ್, ಆ ಸರ್ ಫೋನ್ ಮಾಡಿದಾಗ ಅವರು ಜಗಿ ಹಿಂಗ್ ಬಾ ಅಂತಿದ್ರು. ಅವ್ರದೇ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಕಿಲ ಕಿಲ ಈ ಸೀರಿಯಲ್ ಮಾಡಿದೆ ಅವ್ರ ಪ್ರೊಡಕ್ಷನ್. ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ರೆ? ಹಾ ಸರ್, ಸಣ್ಣ ಪುಟ್ಟ ಪಾತ್ರ. ಆಮೇಲೆ ಒಂದ್ ರೇಂಜಿಗೆ ಚೆನ್ನಾಗಿರೋ ಪಾತ್ರ ಸಿಕ್ಕಿದ್ದು ಬದುಕು ಅಂತೇಳಿ ಸೀರಿಯಲ್. ಆಮೇಲೆ ಯಾವ ಟಿವಿ ಅವಾಗ ಈ ಟಿವಿ ಅಂತಿತ್ತು, ಈ ಕಲರ್ಸ್ ಅಂತ ಆಗೈತೆ ನೋಡ್ರಿ, ಅದ್ರೊಳಗೆ ಬರ್ತಿತ್ತು. ಆ ಕಲರ್ಸ್ ಟಿವಿ ಒಳಗೆ ಹಾ ಸರ್ ಬರ್ತಿತ್ತು ಅದ. ಆಮೇಲೆ ಏನಾಗತ್ತೆ ಸರ್, ಬರೀ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೆ. ಪೇಮೆಂಟ್ ಅಷ್ಟು ಕಷ್ಟ, ಕೆಲವೊಬ್ರು ಕೊಟ್ರು ಇಲ್ಲ ಅಂದ್ರೆ ಇಲ್ಲ, ಈ ತರ ಆಗ್ತಿತ್ತು. ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ರೂಮ್ ಬಾಡಿಗೆ ಅದು ಇದು ಅಂತೇಳಿ ಇದು ಸಮಸ್ಯೆ ಆಗ್ತಿತ್ತು. ರೂಮ್ ಬಾಡಿಗೆ ಏನು ಸಮಸ್ಯೆ ಇರಲಿಲ್ಲ ಆಕ್ಚುಲಿ, ಯಾಕಂತಂದ್ರೆ ಇಲ್ಲಿ ಇರ್ತಿದ್ನಲ್ಲ. ಆದ್ರೆ ಇವ್ರು ಕಂಟಿನ್ಯೂ ರಜೆ ಕೊಡ್ತಿರ್ಲಿಲ್ಲ. ನೀ ಬರೀ ಶೂಟಿಂಗ್ ಹೋಗ್ಬಿಟ್ರೆ ಹೋಗ್ಬಿಡ ಅನ್ನೋ ಲೆವೆಲ್ಗೆ. ಹಿಂಗಾದಾಗ ಏನ್ ಮಾಡಿದೆ ನಾನು, ಬೇರೆ ಏನೋ ಮಾಡ್ಬೇಕು, ಅಲ್ಲಿ ಪೇಮೆಂಟ್ ವರ್ಕೌಟ್ ಆಗ್ತಾ ಇಲ್ಲ ಅಂತಂದಾಗ ಸ್ವಪ್ನ ಬುಕ್ ಹೌಸ್ಗೆ ಸೇರಿದೆ ಸರ್ ನಾ ಕೆಲ್ಸಕ್ಕೆ. ಅಲ್ಲಿ ಕೆಲಸ ಮಾಡಕ್ಕೆ? ಹಾ ಸರ್, ಸ್ವಪ್ನ ಬುಕ್ ಹೌಸ್ಗೆ ಸೇರಿದಾಗ ನನಗ್ ರೂಮ್ ಬೇಕಾಗಿತ್ತು. ಬಟ್ ಒಂದ್ ಅಲ್ಲ, ಮತ್ತೆ ಈಗ ನೀವು ಸಿನಿಮಾ ಒಲೆ ಇಟ್ಕೊಂಡು ಹೋಗಿದ್ರಿ, ಮತ್ತೆ ಸಿನಿಮಾದಾಗ ಅಲ್ಲಿ ಧಾರಾವಾಹಿಕ ನಟನೆ ಎಲ್ಲ ಮಾಡಿದ್ರಿ. ಏಕದಮ್ ಮತ್ತೆ ಬುಕ್ ಸ್ಟಾಲ್ ಕಡೆಗೆ ಯಾಕೆ ಶಿಫ್ಟ್ ಆದ್ರಿ ನೀವು? ಹಾ ಸರ್, ಅಲ್ಲಿ ಏನೋ ಒಂದ್ ರಜೆ ಕೊಡ್ತಾರೆ ಯಾವಾಗ, ಅಟ್ಲೀಸ್ಟ್ ಯಾಕಂದ್ರೆ ನನ್ಗೆ ಗೊತ್ತಾಗತ್ತೆ. ಅಂದ್ರೆ ಅವಾಗ ಇನ್ನೂ ನೀವು ಕಾಲೇಜಿಗೆ ಹೋಗ್ತಿದ್ರು? ಇಲ್ಲ ಸರ್, ಕಾಲೇಜ್ ಕಂಪ್ಲೀಟ್ ಆಗಿತ್ತು. ಅಂದ್ರೆ ಸರ್ ನಾನು ಶೂಟಿಂಗ್ ಹೊಂಟಿದ್ನಲ್ಲ, ಇವು ತಿಂಗಳದಾಗ 2-3 ಸಿಗಾಕತ್ತು. ಇದು ಎದಕ್ಕೂ ಲೆಕ್ಕಕ್ಕೆ ಹತ್ತಲಾರ್ದಂಗ ಆಗಿತ್ತು. ಸೊ ಅದಕ್ಕಿಂತ ಮುಂಚೆ ನಾವು ಒಂದ್ ರೇಂಜ್ ಏನೋ ಸ್ವಲ್ಪ ದುಡ್ಡು ಮಾಡ್ಕೊಂಡು ಒಂದ್ ರೂಮ್ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಳ್ಸಲ್ಲ ನಾ ಸ್ವಪ್ನ ಬುಕ್ ಹೋಗೋದೆ. ಒಬ್ಬ ಪುಣ್ಯಾತ್ಮ ಸರ್ ನೆನೆಸ್ಬೇಕು. ಅವ್ರದ್ದು ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕು BT ಪಾಳ್ಯದವ್ರವರು. ಅಲ್ಲಿ ಒಂದು ಕ್ಯಾಂಟೀನ್ ಅಂಗಡಿ ಹಾಕ್ತಿದ್ರು ಅವ್ರ ಒಂದು ಪಾರ್ಕ್ ಹತ್ರ, ತಳ್ಳು ಗಾಡಿಲಿ ಊಟ, ಮಧ್ಯಾಹ್ನ ಟೈಮ್ ಊಟಕ್ಕೆ ಹಾಕ್ತಿದ್ರು. ಅವ್ರೇನ್ ಮಾಡಿದ್ರು, 1 ವರ್ಷ ಸರ್ ನನಗೆ ರೂಮ್ ಕೊಟ್ರು, ಊಟ ಕೊಟ್ರು, ₹1 ಇಸ್ಕೊಳ್ಳಿಲ್ಲ ಅವರು. ಇರ್ಲಿಲ್ಲ ಅವ್ರ ಕಡೆ ಕೆಲಸನೂ ಮಾಡ್ತಿರ್ಲಿಲ್ಲ. ಅವ್ರ ಕಡೆ ಇದು ಕ್ಲೋಸ್ ಆದ್ಮೇಲೆ ಸರ್ ಹೋಗ್ತಿದ್ದೆ ನಾನು. ಅಂದ್ರೆ ನಮ್ಮ ಸ್ವಪ್ನ ಬುಕ್ ಸೆಂಟರ್ಗೆ ಮುಗಿತಂದ್ರ ರಾತ್ರಿ ಹೊತ್ತು ಹೋಗಿ ಅವ್ರ ಜೊತೆ ಅಂಗಡಿ ಕೆಲಸ ನಿಲ್ತಿದ್ದೆ ನಾನು. ಅಂದ್ರೆ ಅದು ಯಾವ ಅಂಗಡಿ? ಇದು ತಳ್ಳುಗಾಡಿ ಸರ್. ಅವರು ಮಧ್ಯಾಹ್ನ ಒಂದ್ 4 ಕಡೆ ಊಟ ತಿಂಡಿ ಹಾಕ್ತಿದ್ರು, ಸಂಜಿಕೆ ಏನ್ ಮಾಡ್ತಿದ್ರು ನೂಡಲ್ಸ್, ಕಬಾಬು, ಎಗ್ ರೈಸ್ ಅಂತ ಹಾಕೋರು. ನಾ ಡ್ಯೂಟಿ ಮುಗಿದ್ಮೇಲೆ, ಯಾಕಂದ್ರೆ ಅವ್ರು 1 ವರ್ಷ ನನಗೆ ಅನ್ನ ಹಾಕ್ತಾ ಇದ್ರಲ್ಲ, ಏನೋ ಒಂದ್ ಮಾಡ್ಬೇಕಂತೇಳಿ ಅಲ್ಲಿ ಹೋಗಿ ಕೆಲಸ ಮಾಡ್ಬಿಟ್ಟು ರಾತ್ರಿ ಮತ್ತೆ ಆ ಗಾಡಿ ತಳ್ಕೊಂಡು ಹೋಗ್ತಾರೆ 12 ಗಂಟೆ ಆಗೋದು. ಬೆಳಿಗ್ಗೆ ಎದ್ದು ಬರ್ಬೇಕಂತಂದ್ರೆ ಒಂದೊಂದ್ಸರಿ ನಾವು ಇಮಿಡಿಯೇಟ್ ಬರ್ಬೇಕಲ್ಲ, ಒಂದೊಂದ್ಸರಿ ತಿನ್ನೋಕು ಏನ್ ಇರ್ತಿರಲ್ಲ ಅದೇ. ಬಟ್ ನಮ್ಮ ಓನರ್ ಏನ್ ಮಾಡ್ತಿದ್ದ, ಓನರ್ ಅಂದ್ರೆ ನನಗೆ ಏನು 1 ವರ್ಷ ಅವಕಾಶ ಕೊಡಿ, ಇದು ಇರೋಕ್ ಜಾಗ ಕೊಟ್ಟಿದ್ರಲ್ಲ, ಅವ್ರು ಇಲ್ಲ ಜಗ್ಗಿಗೆ ಬೇಕು ಅಂತ ಹೇಳ್ಬಿಟ್ಟು ಒಂದ್ ಹಿಡಿ ರೈಸ್ ತೆಗೆದೇ ಇಟ್ಟಿರ್ತಿದ್ರು ಅವರು ಪ್ರತಿ ಸರಿ. ಬೆಳಿಗ್ಗೆ ಅವ್ನು ಹೆಂಗಾದ್ರು ಮಾಡೋದಕ್ಕೆ ಅಟ್ಲೀಸ್ಟ್ ಉಪ್ಪು ಖಾರ ಆದ್ರೂ ಹಾಕೊಂಡು ಹೋಗೋಣ ಅಂತೇಳಿ ತೆಗೆದಿಡ್ತಿದ್ರು ಅವರು. ಅಂದ್ರೆ ವೈಟ್ ರೈಸ್? ಹಾ, ವೈಟ್ ರೈಸ್ ಸರ್. ಅದಕ್ಕೆ ಏನೋ ಮಸಾಲೆ ನಾನೇ ಮಾಡ್ಕೋಬೇಕು ಸರ್, ಯಾಕಂದ್ರೆ ಅವರು ರಾತ್ರಿ ಎಲ್ಲ ಅಷ್ಟು ಅಂಗಡಿ ಹಾಕಿ ಸುಸ್ತ ಬೆಳಿಗ್ಗೆ ಲೇಟ್ ಸರ್ ಹೇಳೋದವ್ರು. ಆದ್ರೆ ನನಗೆ ಇಲ್ಲಿ ಹೋಗ್ಲೇಬೇಕಲ್ಲ, ಅವಾಗ ನಾನು ಏನ್ ಮಾಡ್ತಿದ್ದೆ, ಉಳ್ಳಾಗಡ್ಡಿ ಅಂತ ಕಟ್ ಮಾಡಿ ಉಪ್ಪು ಖಾರ ಹಾಕೊಂಡು ಬಂದ್ಬಿಡ್ತಿದ್ದೆ. ಮಧ್ಯಾಹ್ನ ಹೊತ್ತಿಗೆ ಅಲ್ಲೇ ನಿಯರ್ ಪಾರ್ಕ್ ಅಲ್ಲಿ ಇದು ಹಾಕ್ತಿದ್ರು ಗಾಡಿ ಅವರು. ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಹೋಗಿದ್ದೆ ಸರ್. ನಿಮ್ಮದು ಸ್ಟೋರಿ ಹೆಂಗೈತಂದ್ರ ಒಂದು ಅದ್ಭುತವಾದ ಸಿನಿಮಾ ಆಗ್ಬೋದು ಇದು. ಯಾಕಂದ್ರೆ ಒಂದು ತುತ್ತು ಅನ್ನಕ್ಕೆ ಎಷ್ಟೆಲ್ಲ ಪರದಾಡಿರಿ ನಾವು. ಸೊ ಅದೇ ನಟನೆ ಮಾಡಿದ್ರಿ, ಈ ತರ ಎಲ್ಲ ಬದುಕಕ್ಕೆ ಅಲ್ಲಿ ಬೆಂಗಳೂರದಾಗ ಕಷ್ಟಪಟ್ರಿ, ಓಕೆ. ಆಮೇಲೆ ನಾನು ಕೇಳ್ದಂಗೆ ನೀವು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿರಿ ಸಿನಿಮಾಗಳಿಗೆ ಅಂತಂದ್ರಿ. ಅಂದ್ರೆ ಅದು ಹೆಂಗೆ ಜರ್ನಿ ಶುರು ಆಗ್ತದೆ? ಅದಕ್ಕೂ ಮೊದಲು ಸರ್ ನಾನು ಇದು ಇನ್ನೊಂದು ನೆನ್ಸ್ಬಿಡ್ತೀನಿ. ಬೆಂಗಳೂರು ಅಂತ ಮಹಾನಗರದೊಳಗೆ ಕೆಲವೊಬ್ರು ಬೆಂಗಳೂರು ಅಂದ್ರೆ ಹಂಗಿಂಗ್ ಅಂತಾರ, ಬಟ್ ಅಂತ ಮಹಾನಗರದೊಳಗೆ 1 ವರ್ಷ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಊಟ ಹಾಕಿದ ಪುಣ್ಯಾತ್ಮ. ಅದ್ ನೋಡಿ ಸರ್, ಯಾರ್ರಿ ಅವರು? ಗೋಪಾಲ್ ಅಂತ ಹೇಳ್ಬಿಟ್ಟು, ಅವ್ರ 3 ಜನ ಅಣ್ಣ ತಮ್ಮರು. ಸ್ವಾಮಿ ಅಂತ ದೊಡ್ಡ ಇನ್ನೂ ಟಚ್ ಒಳಗದಾರ ಸರ್.
ಈಗ ನಿಮಗೆಲ್ಲ ನೀವು ಇಷ್ಟೆಲ್ಲ ಖುಷಿ ಪಡ್ತಾರೆ. ಖುಷಿ ಪಡ್ತಾರೋ. ಬಟ್ ಒಂದು ಅವ್ರಿಗೆ ಕುತ್ತಿಗೆ ಬಂದ್ ನೋಡಿ ಸರ್, ಕಾಕತಾಳ ಅಂದ್ರೆ ಹೆಂಗಿರ್ತೈತಂದ್ರ ಅವ್ರಿಗೆ ಕುತ್ತಿಗೆ ಬಂದ್ಬಿಟ್ಟತ್ತು ಒಂದ್ಸರಿ. ಅವ್ರು ಒಬ್ರಿಗೆ ಅಮೌಂಟ್ ಕೊಡ್ಬೇಕು, ಇಲ್ಲಾಂದ್ರೆ ಎಲ್ಲಾ ಪಾತ್ರೆ ಪಗಡೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಹಿಂದಿನ ಸರ್ ನನಗೆ 15,000 ರೂಪಾಯಿ ರೊಕ್ಕ ಸಿಕ್ಕತ್ ಸರ್. ಅವ್ರಿಗೆ ಬೇಕಾಗಿರೋದು 12,000 ರೂಪಾಯಿ. 12,000 ಅಂದ್ರ ರೊಕ್ಕ ಹೆಂಗ್ ಸಿಕ್ಕಿತ್ ನಿಮ್ಗೆ? ಸರ್ ನಾನು ಒಂದೊಂದ್ಸರಿ ಊಟ ಮಾಡ್ಬಿಟ್ಟು ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಇತ್ತು, ಹಿಂಗೆ ಚಾಟ್ ಮಾಡ್ಕೊಂಡು ಹೋಗುವಾಗ ಇದೇ ತರ ಎಲ್ಲಾದ್ರು ನೀವೇನ್ರ ದುಡ್ದಿದ್ದು ಅಥವಾ ಸಂಬಳ ಬಂದಿಲ್ಲ ಅದು ಸಿಕ್ತು. ಮರನೇ ದಿನ ನೋಡಿದ್ರೆ ಬೆಳಿಗ್ಗೆ ನಮ್ಮ ಎದುರುಗಡೆ ಒದರಾಡಕತ್ತಾನ ರೊಕ್ಕ ಕೊಟ್ಟ. ನೀವ್ ಏನ್ ಮಾಡುದು ಜಗ್ಗು, ನಾನ್ ಹಿಂಗೆ ಇಲ್ಲಾಂದ್ರೆ ನಾವೆಲ್ಲ ರೂಮ್ ಬಿಡ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ. ಆದ್ರೂ ನೀವ್ ಒಂದ್ ವರ್ಷ ಅದೇನು ಕೊಡಂತೂ ಕೇಳ್ತಲ್ಲ, ಅಲ್ಲಿ ಅಷ್ಟು ಕುತ್ತಿಗೆ ಬಂದ್ರು. ಅವಾಗ ನನಗ್ ಅನಿಸ್ತು ದೇವ್ರೇ ಏನೋ ಕೊಟ್ಟವನ ಅಂತ ಹೇಳ್ಬಿಟ್ಟು, ಅಣ್ಣ ತಲೆ ಕೆಡ್ಸ್ಬಿಡ, ನಾನ್ ಫ್ರೆಂಡ್ ಹತ್ರ ಎಸ್ಕೊಂಡ್ ಬರ್ತೀನಿ ಅಂತ ಹೇಳಿ 1 hour ಪಾರ್ಕ್ನಾಗ ಕುಂತು ಆಮೇಲೆ ಬಂದು ತಗೋಣ 12,000 ರೂಪಾಯಿ. ಅಲ್ಲ ಅವು ಬಾಳ ದೊಡ್ಡ ಮನುಷ್ಯ ಬಿಡ್ರಿ. ಯಾಕಂದ್ರೆ ಇವತ್ತಿನ ಕಾಲದೊಳಗ 10 ಮಕ್ಳ ಕಡೆ 10 ರೂಪಾಯಿ ಕೊಡೋದಿಲ್ಲ ಯಾರು. ಹಂಗ 1 ವರ್ಷ ನಿಮ್ಮನ್ನ ಇಟ್ಕೊಂಡು ನಿಮಗಾಗಿ ಅಡಿಗೆ ತೆಗೆದಿಟ್ಟು ನೀವು ಬರೋವರೆಗೂ ಕಾದು ಊಟ ಮಾಡಿಸುವಂತದ್ದು ಐತಲ್ಲ, ಅದು ತಾಯಿಗರಳ ಅಂತೀವಿ ನಾವು. ನಿಜ ಸರ್, ಜನಪದ ಭಾಷೆ 3 ಜನ ಅಣ್ಣ ತಮ್ಮರು ಹಂಗೆ ಸರ್. ಇವಾಗ ಮಸ್ತ್ ಇದಾರ ಬಿಡ್ರಿ ಸರ್ ಅವ್ರು. ಅಲ್ಲಿ ಸುಮಾರು ಕಡೆ ಬಂದ್ ಹೋಗಿದಾರಂದ್ರೆ ಅವ್ರು ನಿಮ್ ಊರಿಗೆ ಅದ ಬಂದ್ ಹೋಗಿ? ಇಲ್ಲ ಸರ್, ಬಂದಿಲ್ಲ ಅವರು. ನಾನೆಲ್ಲ ಅವ್ರ ಊರಿಗೆ ಹೋಗಿದ್ದಾನೆ, ಬರ್ತೀವಿ ಅಂತಾರೆ ಅವ್ರು. ಬಟ್ ಬಿಜಿ ಶೆಡ್ಯೂಲ್ ಸರ್, ಈಗ ಸುಮಾರು ಕಡೆ 4-5 ಹೋಟೆಲ್ ಆಗ್ಬಿಟ್ಟಿದೆ, ಬರಕ್ ಆಗ್ತಾ ಇಲ್ಲ. ಮತ್ ಇನ್ನೊಂದ್ ಕೇಳಿದ್ರಿ ನೀವು ಕ್ಯಾಮ್ರಾ ಹೋದ್ರಿ ಅಂತ ಹೇಳ್ಬಿಟ್ಟು. ಆಮೇಲೆ ಬರ್ತಾ, ಯಾಕಂದ್ರೆ ನಾನು ಹೋಗಿದ್ದ ಉದ್ದೇಶನೇ ಅದು, ಈ ಜಾಬ್ ಹೋಗಿ ಏನೋ ಒಂದ್ ತಾತ್ಕಾಲಿಕ ಏನೋ ಮಾಡ್ದೆ ಅಂತ ಹೇಳ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಜೂನಿಯರ್ ಆಗಿ ಹೊಂಟೆ ಸರ್ ನಾನು. ಸಿನಿಮಾ ಇಂಡಸ್ಟ್ರಿನೇ ಏನೋ ಮಾಡ್ಬೇಕಂತೇಳಿ ಜೂನಿಯರ್ ಆಗಿ ದಿನ ಒಂದೊಂದ್ ಸಿನಿಮಾಕ್ ಹೋಗ್ತಿದ್ವಿ, ಅಲ್ಲಿ ಪೇಮೆಂಟ್ ಕೊಡ್ತಿದ್ರು, ಊಟ ಕೊಡ್ತಿದ್ರು, ಕೆಲವೊಬ್ರು ಬೇಯ್ತಿದ್ರು, ಯಾಕೆ ನಿಂತೆ ಯಾಕೆ ತಡ ಅಂದ್ರೆ. ಈಗ ಹಂಗ ನಾನು ಕುತೂಹಲಕ್ಕೆ ಕೇಳ್ತೇನ್ರಿ, ಅಂದ್ರೆ ನೀವು ಸಿನಿಮಾ ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದ್ರಲ್ಲ, ಈಗ ಪ್ರಚಲಿತ ಹೀರೋ ಯಾರ್ಯಾರ ಮಾಡಿದ್ರೇನ? ಸರ್ ಮೇನ್ ಕ್ಯಾಮರಾಮನ್ ಆಗಿ ನಾನು ಯಾವ್ದು ಮಾಡಿಲ್ಲ ಸರ್. ಅಸೋಸಿಯೇಟ್ ಯಾರು ಸಿನಿಮಾ ಅಂತ ಸರ್ ನೋಡ್ರಿ, ನಮ್ಮ ಇವರು ಪುನೀತ್ ಅಪ್ಪು ಸರ್ದು, ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಮನೆ ಹುಡುಗ, ಚಕ್ರವ್ಯೂಹ, ಈ 2 ಮೂವಿ ಮಾಡಿದೆ. ಕೋಟಿಗುಬ್ಬ 3 ಅದು ಸೆಟ್ ವರ್ಕ್ ಹೋಗಿದ್ದೆ ನೋಡಿ ಸರ್. ಬರೀ ಕ್ಯಾಮ್ರಾ ವರ್ಕ್ ಹೋಗಿದ್ದಿಲ್ರಿ, ಆ ಇಂಡಸ್ಟ್ರಿ ಕೆಲಸ. ಹಾ ಸರ್, ಜಿಗರ್ ತಂಡ ಆಗಿರ್ಬೋದು, ಕೆಲವೊಂದು ತಮಿಳ್ ಮೂವಿಗೆ ಹೋಗಿದ್ವಿ, ಕೆಲವೊಂದು ಹಿಂದಿ ಮೂವಿಗಳು ಬರ್ತಿದ್ವು, ಸುಮಾರು ಮೂವಿಗಳಿಗೆ ನಾವು ಹೋಗ್ತಿದ್ವಿ, ಕ್ಯಾಮ್ರಾ ತಗೊಂಡ್ ಹೋಗ್ತಿದ್ವಿ, ಗೋಪ್ರೋ, ಡ್ರೋನ್ ಕ್ಯಾಮ್ರಾ. ಅಲ್ಲ ಈಗ ನಾನು ಯಾಕೆ ಆ ಕುತೂಹಲ ಅನ್ಕೋತಂದ್ರಿ, ಈಗ ಒಬ್ಬ ಹೀರೋ ಬರ್ತಾನ ಹುಬ್ಳಿಗೆ ಅಂತಂದ್ರೆ 1000 ಜನ ನೆರೆದು ಬಿಡ್ತಾರ ನಮ್ಮ ನೆರೆ ಹೊಣ್ಣಾಗ ಅಲ್ಲೇ ಇಲ್ಲೇ. ಸೊ ನೀವು ಅಲ್ಲಿ ಕೆಲಸ ಮಾಡ್ತೀರಂದ್ರೆ ಅಟ್ಲೀಸ್ಟ್ ನೀವು ಸ್ವಲ್ಪ ದೂರದಿಂದ ಆದ್ರೂ ಅವ್ರನ್ನ ಕಣ್ಣಾರೆ ನೋಡ್ಬೋದಲ್ಲ. ದೂರದಿಂದಲ್ಲ ಸರ್, ಹತ್ತಿರದಿಂದ ನೋಡಿದ್ರೆ ಆ ಒಂದು ಸೌಭಾಗ್ಯ ನಿಮಗಿತ್ತು. ಖಂಡಿತ ಸರ್. ಅದ್ರಲ್ಲಿ ಎಸ್ಪೆಷಲಿ ಸರ್ ಪುನೀತ್ ರಾಜ್ಕುಮಾರ್ ಸರ್ನ ಚಕ್ರವ್ಯೂಹ ಸಿನಿಮಾ ಶೂಟಿಂಗ್ ನಾಗ ಅದೊಂದು ಚೇಸಿಂಗ್ ಮಾಡುವಾಗ ಫೈರಿಂಗ್ ಆಗತ್ತೆ, ಒಂದು ಇದು ಗ್ಯಾಸ್ ಗಾಡಿ ಹೋಗ್ತಿರ್ತದೆ ಸರ್, ಸಣ್ಣ ಕಟ್ಮಾಗ ಆ ಗ್ಯಾಸ್ ಗಾಡಿ ಬೀಳ್ಬೇಕು. ಅಲ್ಲಿ ನಾನು ಕ್ಯಾಮ್ರಾ ಎಲ್ಲ ನಾನು ಕ್ಯಾಮ್ರಾ ಹಾಕಿದ್ದೆ. ನಾನು ಆ ಕ್ಯಾಮ್ರಾ ಅದೆಲ್ಲ ಶೂಟ್ ಮಾಡೋ ಕ್ಯಾಮ್ರಾ ಕರೆಕ್ಟ್ ಅದೇ ಟೈಮ್ಗೆ ಅವು ಹಗ್ಗ ಕಟ್ಟಾಗಿ ಗ್ಯಾಸ್ ಬೀಳೋದು ಇದೆಲ್ಲ ಸೀನ್ ಅವ್ರು ಕ್ರಿಯೇಟ್ ಮಾಡಿದ್ರು. ಅದು ನನ್ನ ಕ್ಯಾಮ್ರಾದಲ್ಲಿ ಶೂಟ್ ಆಗಿತ್ತು. ಆಮೇಲೆ ಅವ್ರು ತಮಿಳು ಫೈಟ್ ಮಾಸ್ಟರ್ ಇದ್ರು, ಅವ್ರು ಬಂದವ್ರು, ಅವ್ರು ನನಗೆ ತಮಿಳಲ್ಲಿ ಹೇಳಿದ್ರು, ಅದೇ ತಂಬಿ ಇಂದ ಸೀನ್ ಸರ್ಗೆ ಕಾಟ್ರಂಗ ಅಂತ, ಅದು ಇದನ್ನ ಪುನೀತ್ ಸರ್ಗೆ ತೋರಿಸು ಅಂತ. ಅವ್ರು ಸರ್ ಬಾರಂಗ ಹೆಂಗೆ ಅಂತಂದ್ರು. ಅವರು ಪುನೀತ್ ಸರ್ ಹೆಂಗೆ ನೋಡ್ತಾ ಇದ್ರು, ಹಿಂಗ್ ನೋಡಿ ನನಗೆ ವಾ ಮಾಸ್ಟರ್ ಸೂಪರ್ ಅಂದ್ರು. ಇಲ್ಲ ಪುನೀತ್ ಸರ್ನ ನಾನು ಮೊನ್ನೆ ಒಂದು ಫೇಸ್ಬುಕ್ನ್ಯಾಗ ಒಂದು ಫೋಟೋ ನೋಡಿದರೆ, ಒಬ್ಬ ಸಾಧಾರಣ ಕ್ಯಾಮ್ರಾಮನ್ ಎಲ್ಲೂ ಇಂತ ಕಸ ಬಿದ್ದಲ್ಲಿ ಕುಂತಿದ್ದ ಮೆಟ್ಲ ಮೇಲೆ ನಾನು ನೋಡಿದೆ ಸರ್. ಅಲ್ಲಿ ಹೋಗಿ ಅವನ ಜೊತೆ ಮಾತಾಡ್ಕೊತ ಕುಂತಿದ್ ನೋಡ್ದೆ. ಯಾಕಂದ್ರೆ ಅವ್ರಿಗೆ ಎಷ್ಟೆಲ್ಲ ನೇಮು ಫೇಮು ಎಲ್ಲ ಇತ್ತು. ಒಬ್ಬ ಸಾಧಾರಣ ಮನುಷ್ಯನ ಜೊತೆ ಹೆಂಗ್ ಬೆರೀತಾರಲ್ಲ ಇವ್ರು ಅನಿಸ್ತದ. ಸಾಧಾರಣ ಅಂತ ನಾವು ಅನ್ಕೊಂಡಿವಿ ಸರ್, ಬಟ್ ಅವ್ರು ಯಾವತ್ತು ಸೆಟ್ ನಾಗಿರೋರ್ನ ಯಾರನ್ನೂ ಸಾಧಾರಣ ಅನ್ಕೊಂಡಿಲ್ಲ. ಇವನ್ ನಾವು ಸೆಟ್ ಅಲ್ಲಿ ಇರ್ಬೇಕಾದ್ರೆ ಅಷ್ಟೇ ಸರ್. ಅಲ್ಲಿ ಹೀರೋ ಸರ್ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲ್ಲ ಸರ್. ಅವ್ರ ಹೀರೋ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾನು ಇಲ್ಲಿ ಕ್ಯಾಮ್ರಾ ವರ್ಕ್ ಹೋಗಿದ್ದಾನೆ, ನಂದಷ್ಟೇ ಮಾಡ್ಬೇಕು. ನಾನು ಅಲ್ಲಿ ಏನು ಮಾಡಲ್ಲ, ನೀನು ಫೋಟೋ ಗಿಟ ತೆಗೆಸ್ಬೋದಿತ್ತ ಶೂಟಿಂಗ್ ಮುಂದ್ಮೇಲೆ ಸರ್ ಒಂದ್ ಫೋಟೋ ಅನ್ಕೊಂಡ್ ಬರ್ತಿದ್ವಿ ಇಷ್ಟೇ ಸರ್ ಅಲ್ಲಿ.